ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟೂ ಪ್ಯಾಕೇಜ್ ಟುಡೇ ನಾನು ರಿವ್ಯೂ ಮಾಡೋದಕ್ಕೆ ಬಂದಿರೋ ಮೂವಿ ಇಂಡಿಯನ್ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸಿ ದೃಶ್ಯಂ 3. ಹೌದು, ಜಾರ್ಜ್ ಕುಟ್ಟಿ ಮತ್ತೆ ಬಂದಿದ್ದಾರೆ. ಅಲ್ಲ ಅಲ್ಲ ಅಲ್ಲ, ಪಕ್ಕದ ಮನೆಯ ಜಾರ್ಜ್ ಕುಟ್ಟಿ ಮತ್ತೆ ಬಂದಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈಗಾಗ್ಲೇ ದೃಶ್ಯಂ 1 ಮತ್ತು 2ರಲ್ಲಿ ಹೇಗೆ ಜಾರ್ಜ್ ಕುಟ್ಟಿ ತನ್ನ ಫ್ಯಾಮಿಲಿಯನ್ನ ಸೇವ್ ಮಾಡ್ಕೊಳ್ತಾನೆ ಮತ್ತು ಅವನು ಪೊಲೀಸರಿಗಿಂತ ಯಾವಾಗ್ಲೂ ಒಂದು ಹೆಜ್ಜೆ ಮುಂದೆನೆ ಇರ್ತಾನೆ. ಸೊ ಇದನ್ನ ನಮ್ಗೆ ಡೈರೆಕ್ಟರ್ ದೃಶ್ಯಂ 1 ಮತ್ತು 2ರಲ್ಲಿ ನಮ್ಗೆ ಅಚ್ಚುಕಟ್ಟಾಗಿ ಒಂದು ಥ್ರಿಲ್ಲರ್ ಸ್ಟೋರಿ ಮುಖಾಂತರ ತಿಳಿಸಿರ್ತಾರೆ. ಅದರಲ್ಲೂ ಪಾರ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆಲ್ಲ ಗೊತ್ತಿದೆ, ಜಾರ್ಜ್ ಕುಟ್ಟಿ ಬಾಡಿಯನ್ನ ಸುಟ್ಟಾಕ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಈ ಕಥೆಗೆ ಒಂದು ಲಾಜಿಕಲ್ ಎಂಡಿಂಗ್ ಇರಲ್ಲ. ಅಂದ್ರೆ ಕೋರ್ಟಿಗೆ ಯಾರು ಕೊಲೆಗಾರ ಅಂತ ತೀರ್ಪು ಕೊಡೋದಕ್ಕೆ ಅಸಾಧ್ಯವಾಗಿರೋದಿಲ್ಲ. ಸೊ ಹಾಗಾಗಿ ಜಾರ್ಜ್ ಕುಟ್ಟಿ ತನ್ನ ವಿರುದ್ಧ ಇದ್ದಂತಹ ಸಾಕ್ಷ್ಯಗಳು ಅದನ್ನ ಬೇರೆ ತರ ಅದನ್ನ ತಿರುಗಿಸಿ ತನ್ನ ಫ್ಯಾಮಿಲಿಯನ್ನ ಸೇವ್ ಮಾಡ್ಕೊಂಡಿರ್ತಾನೆ. ಅಂದ್ರೆ ತಪ್ಪಾಗಲ್ಲ. ಸೊ ಇನ್ನು ಬಾಡಿನ ಸುಟ್ಟಾಕಿದ್ಮೇಲೆ ಇನ್ನು ಪಾರ್ಟ್ 3 ಅಲ್ಲಿ ಇನ್ನೆಂಗಪ್ಪ ಇವರು ಸ್ಟೋರಿಯನ್ನ ಮತ್ತೆ ರೀಕ್ರಿಯೇಟ್ ಮಾಡ್ತಾರೆ ಇದಕ್ಕೆ. ಸೊ ಮತ್ತೆ ಹೇಗೆ ಕೇಸನ್ನ ರಿಓಪನ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ನನಗಿತ್ತು. ನಾನು ತುಂಬಾ ಎಕ್ಸೈಟ್ ಆಗಿದ್ದೆ. ಪಾರ್ಟ್ 3 ನೋಡಿದ ಮೇಲೆ ನನಗನ್ಸಿದ್ದು ವಾಟ್ ಎ ಸ್ಕ್ರಿಪ್ಟ್. ಇದು ಒಂದು ರೀತಿಯಲ್ಲಿ ಪರ್ಫೆಕ್ಟ್ ಎಂಡಿಂಗ್ ಫಾರ್ ದಿಸ್ ಕೇಸ್ ಅಂತ ಅನ್ಸಿದ್ದಂತೂ ನಿಜ. ಸ್ಪಾಯ್ಲರ್ ಇಲ್ದೆ ಸಿನಿಮಾದಲ್ಲಿ ನನಗೆ ಏನ್ ಇಷ್ಟ ಆಯ್ತು, ಏನನ್ನ ಇನ್ನೂ ಇಂಪ್ರೂವ್ ಮಾಡಬಹುದಿತ್ತು ಅಂತ ನನ್ನ ಒಪಿನಿಯನ್ ಅನ್ನ ನಿಮಗೆ ತಿಳಿಸ್ತೇನೆ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಮೊದಲಿಗೆ ಈ ಚಿತ್ರದ ಪಾಸಿಟಿವ್ಸ್ಗೆ ಬರ್ತೇನೆ. ಕತೆ ತುಂಬಾ ಚೆನ್ನಾಗಿ ಎಣೆದಿದ್ದಾರೆ. ಏನೇ ಹಣ ಸಂಪಾದನೆ ಮಾಡಿದ್ರು ಒಬ್ಬ ತಪ್ಪು ಮಾಡಿರುವ ಮನುಷ್ಯ ನೆಮ್ಮದಿಯಾಗಿ ಇರೋದಿಕ್ಕಾಗೋದಿಲ್ಲ ಅನ್ನೋದನ್ನ ತುಂಬಾ ಎಮೋಷನಲ್ ಆಗಿ ಈ ಒಂದು ಜಾರ್ಜ್ ಕುಟ್ಟಿಯ ಫ್ಯಾಮಿಲಿ ತಮ್ಮ ಅಭಿನಯದ ಮೂಲಕ ನಮ್ಮನ್ನ ಆವರಿಸ್ಕೊಳ್ತಾರೆ. ಇನ್ನು ಒಬ್ಬ ಮನುಷ್ಯ ತುಂಬಾ ಸಕ್ಸಸ್ ಆದ್ರೆ, ಅದ್ರಲ್ಲೂ ನಮಗ್ಯಾರೋ ಒಬ್ಬ ಮನುಷ್ಯ ಮೋಸ ಮಾಡಿ, ಅಂದ್ರೆ ಅವನಿಂದ ನಮಗೆ ನಷ್ಟ ಆಗಿದೆ ಇವಾಗ, ಆದ್ರೆ ಅವನು ನಮ್ಮ ಕಣ್ಣು ಮುಂದೆಲೆ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾನೆ ಇವಾಗ ಅಂದಾಗ ಸ್ವಾಭಾವಿಕವಾಗಿ ಮತ್ತೆ ದ್ವೇಷ ಹುಟ್ಟೋದು ಸಹಜ. ಆ ಒಂದು ಮನುಷ್ಯನ ಸ್ವಾಭಾವಿಕ ಗುಣಗಳನ್ನ ಜಾರ್ಜ್ ಕುಟಿಯಿಂದ ಯಾರ್ಯಾರಿಗೆ ಮೋಸ ಆಗಿದೆ ಅವರೆಲ್ಲ ಏನ್ ಮಾಡ್ತಾರೆ, ಮತ್ತೆ ಇವರನ್ನೆಲ್ಲ ಯಾರು ಸೇರಿಸ್ತಾರೆ, ಯಾವ್ಯಾವ ಕ್ಯಾರೆಕ್ಟರ್ಗಳು ಬರುತ್ತೆ, ಈ ಕೇಸನ್ನ ಈ ರಿಓಪನ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾರೆ, ಇದೆಲ್ಲ ಒಂದು ಅದ್ಭುತವಾಗಿ ತೆಗ್ದಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಅಂದ್ರೆ ಜಾರ್ಜ್ ಕುಟಿ ಅವರ ಮಗಳ ಮದುವೆ ಸೀಕ್ವೆನ್ಸ್ ಅಲ್ಲಿ ನಡೆಯೋ ಆ ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆ ಥ್ರಿಲ್ಲರ್ ಆಗಿರ್ಬೋದು, ನಮ್ಗೆ ಒಂದ್ ರೀತಿಲಿ ಸೀಟ್ ಎಡ್ಜ್ ಅಲ್ಲಿ ಕೂರಿಸುತ್ತೆ. ಇನ್ನು ಕ್ಲೈಮ್ಯಾಕ್ಸ್ ತುಂಬಾ ಆಪ್ಟ್ ಆಗಿದೆ. ಅಂದ್ರೆ ಈ ಕತೆಗೆ ಅವನು ಜಾರ್ಜ್ ಕುಟಿ ಯೋಚನೆ ಮಾಡಿ ಇದು ಮತ್ತೆ ನನ್ನ ಜೀವನದಾಗಲಿ ನನ್ನ ಫ್ಯಾಮಿಲಿಯ ಜೀವನದಲ್ಲಿ ಇದು ಬರಬಾರ್ದು ಅನ್ನೋ ಒಂದು ಡಿಸಿಷನ್ನಿಗೆ ಬಂದು ಅವನೊಂದು ನಿರ್ಧಾರ ಮಾಡ್ತಾನೆ. ಆ ನಿರ್ಧಾರ ಏನು, ಆ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಆ ಥ್ರಿಲ್ಲರ್ ಏನು, ಸೊ ಇದನ್ನೆಲ್ಲ ನೀವು ಥಿಯೇಟರ್ ಅಲ್ಲೇ ನೋಡಿ ಎಂಜಾಯ್ ಮಾಡಬೇಕು. ಇನ್ನು ಈ ಮೂವಿಯಲ್ಲಿ ನೆಗೆಟಿವ್ ಅಂತ ನಾನು ಹೇಳಕ್ ಹೋಗಲ್ಲ, ಕುಡ್ ಹ್ಯಾವ್ ಬಿನ್ ಬೆಟರ್ ಅಂತ ಅನ್ಸಿದ್ ನನಗೆ. ಸೊ ಈ ಮೂವಿ ಸ್ಟಾರ್ಟಿಂಗ್ ಅಲ್ಲೇನೆ ಒಂದು ಮೀಡಿಯಾ ಒಂದು ಬರುತ್ತೆ, ಒಂದು ಮೀಡಿಯಾ ಒಂದು ಟ್ರಯಲ್ ತರ ಒಂದು ಬರುತ್ತೆ ಆಕ್ಚುಲಿ. ಸೊ ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಅದು ತುಂಬಾ ಕತೆಗೆ ಒಂದ್ ರೀತಿಲಿ ಹೇಳ್ಬೇಕು ಅಂತ ಅಂದ್ರೆ ಸ್ಪೀಡ್ ಅಪ್ ಕೊಡುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನ ತಂದು ಕೊಡುತ್ತೆ ನಿಮ್ಗೆ. ಓಕೆ ಓಕೆ ಒಂದು ಒಂದು ಒಳ್ಳೆ ರೀತಿಯಲ್ಲೇ ತಗೊಂಡೋಗ್ತಾರೆ. ಓಕೆ ಈ ತರ ಮಾಡ್ತಾರೆ ಅನ್ನೋ ನಿಮ್ಗೆ ಆಲ್ರೆಡಿ ಮೈಂಡಿಗೆ ವರ್ಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂತಹ ಒಂದು ಪವರ್ಫುಲ್ ಆಗಿದ್ದಂತಹ ಆ ಕ್ಯಾರೆಕ್ಟರ್, ಕೆಲವು ಕ್ಯಾರೆಕ್ಟರ್ಸ್ ಬರ್ತಾ 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 ಕಳೆದೋಗ್ಬಿಡ್ತಾರೆ. ಮೋಸ್ಟ್ಲಿ ಇಂಟರ್ವಲ್ ಆದ್ಮೇಲೆ ಆ ಪಾತ್ರ ಬರೋದೇ ಇಲ್ಲ, ಆ ಲೆವೆಲ್ಗೆ ಹೊರಟೋಗುತ್ತದೆ. ಸೊ ಅದ್ಯಾಕೋ ಸ್ವಲ್ಪ ನನಗೆ ಅಷ್ಟು ಕನ್ವಿನ್ಸಿಂಗ್ ಆಗ್ಲಿಲ್ಲ. ಇನ್ನೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಬೋದಾಗಿತ್ತೇನೋ ಅನ್ಸುತ್ತೆ. ಸೊ ಏನಪ್ಪಾ ಅಂತಂದ್ರೆ ಮೋಸ್ಟ್ಲಿ ಇದು ಮೂವಿ ನನಗೆ ನಾನು ಸಮಾಧಾನ ಮಾಡ್ಕೊಂಡಿದ್ದೇನೆ ಅಂದ್ರೆ 2 hours 55 minutes ಇದೆ ಆಲ್ರೆಡಿ. ಸೊ ಇನ್ನೂ ಅದನ್ನೆಲ್ಲ ಆಡ್ ಮಾಡ್ತಾ ಹೋದ್ರೆ ಇನ್ನೂ 3.5 hours ಹೋಗ್ತಿತ್ತೇನೋ.
ಸೊ ಹಾಗಾಗಿ ಅದನ್ನ ಆಡ್ ಮಾಡ್ಕೊಳಕ್ ಆಗಿಲ್ವೇನೋ ಅಂತ ಅನಿಸ್ತು. ಬಟ್ ಅದನ್ನ ಆಡ್ ಮಾಡ್ಕೊಂಡಿದ್ರೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಂಡಿದ್ರೆ ಎಲ್ಲಾ ಕಡೆ ಇನ್ನೂ ಸ್ವಲ್ಪ ತುಂಬಾ ಚೆನ್ನಾಗ್ ಬರ್ತಿತ್ತೇನೋ ಸ್ಕ್ರೀನ್ ಪ್ಲೇಗೆ ಇನ್ನೂ ಸ್ವಲ್ಪ ಸ್ಪೀಡ್ ಅಪ್ ಸಿಕ್ತಿತ್ತೇನೋ ಅಂತ ನನಗನಿಸ್ತಿದೆ. ನಿಮಗೇನ್ ಅನ್ನಿಸ್ತು? ಕಾಮೆಂಟ್ ಮಾಡಿ. ಇನ್ನು ಕ್ಲೈಮ್ಯಾಕ್ಸ್ ಡ್ಯೂರೇಷನ್ ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಎಲ್ಲ ಸ್ವಲ್ಪ ಇಂಟರ್ವಲ್ ಆದ್ಮೇಲೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಮ್ಗೆ ಥ್ರಿಲ್ಲರ್ ಎಲಿಮೆಂಟ್ಸ್ ಗಳೆಲ್ಲ ಬರ್ತಾ ಇರ್ತವೆ, ರಿವೀಲ್ ಆಗ್ತಾ ಇರುತ್ತೆ. ಸೊ ಎಲ್ಲ ನಮ್ಗೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಬಟ್ ಆಕ್ಚುಯಲ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅದು ಬೇಗ ಒಂದ್ ಸ್ವಲ್ಪ ಇನ್ನೊಂದ್ 10 ಇನ್ನೊಂದ್ 5 ನಿಮಿಷನಾದ್ರು ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅಲ್ಲಿ. ಸ್ವಲ್ಪ ಇನ್ನೂ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಊಟ ಮಾಡ್ಬಿಟ್ಟು, ಆ ಕೊನೇಲಿ ಒಂದು ತಾಂಬೂಲ ತಿಂದಾಗ ಅದನ್ನ ಎಂಜಾಯ್ ಮಾಡ್ಬೇಕು ನೋಡಿ ಬಾಯಲ್ಲಿಟ್ಕೊಂಡು. ಸೊ ಆ ತರ ನಮ್ಗೆ ಲಾಸ್ಟ್ ದೃಶ್ಯಂ 2 ಅಲ್ಲಿ ಆಗಿರುತ್ತೆ. ನಮ್ಗೆ ಮೂವೀಸ್ ದೃಶ್ಯಂ 2 ಅಲ್ಲೆಲ್ಲ ಹೋಗಿ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆ ಒಂದ್ ರೀತಿ ರಸದೌತಣ ಆಗಿರುತ್ತೆ. ಸೊ ಅದೇ ತರ ಇಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಸ್ವಲ್ಪ ಇನ್ನು ಡ್ಯೂರೇಷನ್ ನನಗ್ ಬೇಕಿತ್ತು ಅಂತ ಅನ್ಸಿದ್ದಂತೂ ನಿಜ. ಬೇಗ ಮುಗ್ದೋಗ್ಬಿಡುತ್ತೇನೋ ಅಂತ ಅನ್ಸಿದ್ದಂತೂ ನಿಜ. ನಿಮಗೂ ಆ ತರ ಅನ್ಸಿದ್ಯಾ? ಇಲ್ಲ ನಿಮ್ಗೆ ಓಕೆ ಅನಿಸ್ತಾ? ಕಾಮೆಂಟ್ ಮಾಡಿ. ಇನ್ನು ಕೊನೆಯಲ್ಲಿ ಒಂದು ಹರಕೆಯ ಕುರಿ ತಪ್ಸ್ಕೊ ಹೋಗ್ಬಿಡುತ್ತೆ. ಆ ಕುರಿ ಏನಕ್ಕೆ ಬಿಟ್ರು? ಸೊ ನನ್ಗದ್ ಯಾಕೋ ಸ್ವಲ್ಪ ಕನ್ವಿನ್ಸಿಂಗ್ ಆಗ್ಲಿಲ್ಲ ನನಗೆ. ಆ ಕುರಿ ಬಗ್ಗೆ ಸ್ವಲ್ಪ ಎಂಡಿಂಗಲ್ಲಿ ಅಂತ ಕ್ಲಾರಿಟಿ ಸಿಗ್ಲಿಲ್ಲ ಅಂತ ಅನಿಸ್ತು. ಮೋಸ್ಟ್‌ಲಿ ಆ ಕುರಿನ ಏನಾದ್ರು ದೃಶ್ಯಂ 4 ಅಲ್ಲಿ ತರ್ತಾರ ಗೊತ್ತಿಲ್ಲ. ಬಟ್ ಆ ಕುರಿ ಏನ್ ಹರಕೆಯ ಕುರಿ ಇತ್ತಲ್ಲ, ಅದು ತಪ್ಸ್ಕೊಂಡು ಓಡೋಗಿದ್ದಕ್ಕೆ ಸ್ವಲ್ಪ ನನಗೆ ಕನ್ವಿನ್ಸಿಂಗ್ ಆಗ್ಲಿಲ್ಲ. ಅದಂತ ಸ್ವಲ್ಪ ನನಗೆ ಬೇಜಾರಾಯ್ತು. ಸೊ ನಿಮಗೇನ್ ಅನಿಸ್ತು? ನಾನು ಯಾವ್ದು ಆ ಹರಕೆಯ ಕುರಿ ಅಂತ ಮಾತಾಡ್ತಾ ಇದ್ದೀನಿ ಅಂತ ನಿಮಗ್ ಗೊತ್ತಿದೆ. ಸೊ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಇನ್ನು ಕೊನೆಯದಾಗಿ ಇದು ನನಗ್ ಪ್ರಾಬ್ಲಮ್ ಆಗ್ಲಿಲ್ಲ. ಆಕ್ಚುಲಿ ಈಗ ನಾನು ಏನ್ ಹೇಳಕ್ ಹೋಗ್ತೀನಲ್ಲ, ಇದು ನನಗ್ ಪ್ರಾಬ್ಲಮ್ ಆಗಿಲ್ಲ. ಮೋಸ್ಟ್‌ಲಿ ಕೆಲವರು ಕನ್ನಡದಲ್ಲಿ ನೋಡಿರ್ತಾರೆ ಈ ಮೂವಿಯನ್ನ ಅರ್ಲಿಯರ್, ತೆಲುಗು, ತಮಿಳಲ್ಲಿ ನೋಡಿರ್ತಾರೆ. ಸೊ ಎಸ್ಪೆಷಲಿ ನನಗೆ ತೆಲುಗು ನನ್ನ ಫ್ರೆಂಡ್ಸ್‌ಗಳು ಹೇಳಿದ್ದ ರೀತಿ ಏನಪ್ಪಾ ಅಂತ ಅಂದ್ರೆ, ಸ್ವಲ್ಪ ತೆಲುಗು ಆಡಿಯನ್ಸ್‌ಗಳಿಗೆ ಸ್ವಲ್ಪ ಬೇಜಾರಾಗಿದೆ ಅಂತ ಕೇಳ್ಪಟ್ಟೆ. ಕಾರಣ ಏನಪ್ಪಾ ಅಂದ್ರೆ ಪಾರ್ಟ್ 1, ಪಾರ್ಟ್ 2 ಕನ್ನಡ, ತಮಿಳು, ತೆಲುಗಿನಲ್ಲಿ ರೀಮೇಕ್ ಆಗಿತ್ತು. ಸೊ ಹಾಗಾಗಿ ನಾವು ಕನ್ನಡದಲ್ಲಿ ರವಿಚಂದ್ರನ್ ಅವರ ನೋಡಿದ್ವಿ. ತೆಲುಗಲ್ಲಿ ವೆಂಕಟೇಶು ಮತ್ತೆ ತಮಿಳಲ್ಲಿ ಕಮಲ್ ಹಾಸನ್ ಮಾಡಿದ್ರು. ಸೊ ಇನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ನೇಟಿವಿಟಿಗೆ ತಕ್ಕಂತೆ ಅದನ್ನ ರೀಮೇಕ್ ಮಾಡಲಾಗಿತ್ತು. ಕನ್ನಡದಲ್ಲಿ ರವಿಚಂದ್ರನ್ ಅವರ ಹೆಸರು ಜಾರ್ಜ್ ಕುಟ್ಟಿ ಅಲ್ಲ, ರಾಜೇಂದ್ರ ಪನ್ನಪ್ಪ. ಸೊ ಅದೇ ತರ ಫಿಲಂ ಅಲ್ಲಿ ಬರುವಂತಹ ಎಲ್ಲಾ ಕ್ಯಾರೆಕ್ಟರ್‌ಗಳಿಗೂ ಡಿಫರೆಂಟ್ ಡಿಫರೆಂಟ್ ಹೆಸರುಗಳೆಲ್ಲ ಇದ್ದವು. ಸೇಮ್ ಇವಾಗ ಏನಾಗಿದೆ ತೆಲುಗುನಲ್ಲಿ ರಾಂಬಾಬು ಆಗಿರುವಂತಹ ಜಾರ್ಜ್ ಕುಟ್ಟಿ, ಇವಾಗ ತೆಲುಗು ಆಡಿಯನ್ಸ್‌ಗಳಿಗೆ ಏನ್ ತೊಂದರೆ ಆಗ್ಬಿಟ್ಟಿದೆ ಅಂತ ಅಂದ್ರೆ, ಆ ಈಗ ಕ್ಯಾರೆಕ್ಟರ್‌ಗಳು ಈಗ ಏನಾಗಿದೆ ಈ ದೃಶ್ಯಂ 3 ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್‌ಗಳು ಬರ್ತವೆ. ಪಾರ್ಟ್ 1, ಪಾರ್ಟ್ 2 ನಲ್ಲಿರೋ ಎಲ್ಲಾ ಕ್ಯಾರೆಕ್ಟರ್‌ಗಳು ಬರ್ತವೆ. ಸೊ ಅವುಗಳೆಲ್ಲ ಬಂದಾಗ ಇವರಿಗೆ ಸ್ವಲ್ಪ ಕನ್‌ಫ್ಯೂಸ್ ಆಗುತ್ತೆ. ಅಂತ ಅಂದ್ರೆ ಆ ಕ್ಯಾರೆಕ್ಟರ್ ಯಾವ್ದಿದು ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ದ ರೀಸನ್ ಏನಕ್ಕೆ ಅಂತ ಅಂದ್ರೆ ಆಕ್ಟರ್ಸ್‌ಗಳು ಬೇರೆ ಇರ್ತಾರಲ್ವಾ? ರಿಮೇಕ್ ಮಾಡಿದಾಗ ಬೇರೆ ಬೇರೆ ಆಕ್ಟರ್ಸ್‌ಗಳು ಮಾಡಿದ್ದಾರೆ. ಅವ್ರ ನೇಮ್‌ಗಳು ಚೇಂಜ್ ಆಗಿದೆ. ಸ್ವಲ್ಪ ಅಲ್ಲಿ ಗೊಂದಲ ಕ್ರಿಯೇಟ್ ಆಗಿದೆ. ನಮ್ಗೆ ಆ ಆಕ್ಟರ್‌ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ ಇವನು ಅವನೇನಾ? ಅವನು ಇವನೇನಾ? ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ತೆಲುಗು ಆಡಿಯನ್ಸ್‌ಗೆ ಬಂದ್ಬಿಟ್ಟಿದೆ ಇವಾಗ. ಸೊ ಹಾಗಾಗಿ ಸ್ವಲ್ಪ ಅವ್ರಿಗೆ ತೊಂದರೆ ಆಗಿದೆ. ಸೊ ಬಟ್ ಮೋಸ್ಟ್‌ಲಿ ಅದು ಅಷ್ಟೊಂದೇನೋ ಚಾಲೆಂಜಿಂಗ್ ಆಗಿರಲ್ಲ. ಯಾಕೆ ಅಂತಂದ್ರೆ ನೀವು ಆ ತರ ಏನಾದ್ರು ಬರೀ ಕನ್ನಡದಲ್ಲೇ ನೋಡಿದ್ರೆ, ಆ ನೋಡಿ ನಿಮ್ಗೆ ದೃಶ್ಯಂ 1, ದೃಶ್ಯಂ 2 ಎಲ್ಲಾರು ಸಿಕ್ಕಿದ್ರೆ ಆ ಮಲಯಾಳಂನಲ್ಲಿ ಸಿಕ್ಕಿದ್ರೆ ಅದನ್ನ ನೋಡ್ಬಿಟ್ಟು ಹೋದ್ರೆ ಇನ್ನೂ ಒಳ್ಳೇದು ಅಂತ ನಾನ್ ಅನ್ಕೊಳ್ತೀನಿ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಯಾರು ಏನು ಅಂತ ನಿಮ್ಗೆ ಅರ್ಥ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಓಕೆ ನೋಡ್ದೇನೆ ಇದ್ರೂನು ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಈಗ ನೀವು ರವಿಚಂದ್ರನ್ ಮೂವಿ ನೋಡಿದ್ದೀರಾ ಅಂದ್ರುನು ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಬಟ್ ನಿಮಗೆ ಆ ತರ ಏನಾದ್ರು ಚಾಲೆಂಜ್ ಆಯ್ತಾ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಬಟ್ ನನಗೆ ಪರ್ಸನಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಿಲ್ಲ. ನಾನು ನಿಜ ಹೇಳ್ಬೇಕು ಅಂತಂದ್ರೆ ಮಲಯಾಳಮಲ್ಲಿ ಫಸ್ಟ್ ನೋಡಿದ್ದು. ನೆಕ್ಸ್ಟ್ ಕನ್ನಡದಲ್ಲಿ ನೋಡ್ದೆ. ಆಮೇಲೆ ನಾನು ತೆಲುಗುನಲ್ಲೂ ನೋಡಿದ್ದೆ. ನಾನ್ ತಮಿಳಲ್ಲಿ ನೋಡಿಲ್ಲ. ಯಾಕಂದ್ರೆ ಮೂವಿ ಆ ತರ ಇತ್ತು. ಸೊ ನನಗೆ ಯಾವ ತರ ತೆಗ್ದಿದ್ದಾರೆ ಅನ್ನೋದ್ ನೋಡ್ಬೇಕು ಅನ್ನೋ ಒಂದು ಆಸೆನೂ ಇತ್ತು. ನಂಗೆ ರವಿಚಂದ್ರನ್ ಇವರು ಯಾವ ತರ ಮಾಡಿದ್ದಾರೆ ದೃಶ್ಯಂನಲ್ಲಿ ಅನ್ನೋ ಒಂದು ಕುತೂಹಲನೂ ಇತ್ತು. ಸೊ ಹಾಗಾಗಿ ನಾನು ಎಲ್ಲಾ ಭಾಷೆಯಲ್ಲೂ ನೋಡಿದ್ದೆ ಈ ಮೂವಿನ. ಸೊ ಹಾಗಾಗಿ ನನ್ಗೇನ್ ಡಿಫಿಕಲ್ಟ್ ಅಂತ ಅನ್ನಿಸ್ತಿಲ್ಲ. ಸೊ ಈಗ ನಾನ್ ನೋಡಿದ್ದು ಸಹ ಮಲಯಾಳಮಲ್ಲೇನೆ. ನಾನಿರೋ ಪ್ಲೇಸಲ್ಲಿ ಕನ್ನಡದಲ್ಲಿ ಇದು ರಿಲೀಸ್ ಆಗಿಲ್ಲ. ಸೊ ಹಾಗಾಗಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈಗ ಕನ್ನಡ ಡಬ್ಬಿಂಗ್ ಮಾಡಿರೋದ್ರಲ್ಲಿ
ರಾಜೇಂದ್ರ ಪನ್ನಪ್ಪ ಅಂತ ಇದೆ ಅವನ ಹೆಸರು, ಇಲ್ಲ ಜಾರ್ಜ್ ಕುಟಿ ಅಂತಾನೆ ಇದೆ ಅಂತೆ. ಮೋಸ್ಟ್‌ಲಿ ಜಾರ್ಜ್ ಕುಟಿನೇ ಅಂತ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ, ನಮ್ಮೆಲ್ಲರ ಕುತೂಹಲದ ದೃಶ್ಯಂ 3 ರಿಲೀಸ್ ಆಗಿದೆ. ತುಂಬಾ ಎಂಟರ್‌ಟೈನ್‌ಮೆಂಟ್ ಆಗಿದೆ. ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ನನ್ನ ರಿವ್ಯೂವನ್ನ ಮುಗಿಸ್ತೀನಿ. ನಿಮಗೆ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಏನು ಇಷ್ಟ ಆಗ್ಲಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೇನೆ. ಸೊ, ನಿಮ್ಮ ಅನಿಸಿಕೆಗಳನ್ನ ನನ್ನ ಹತ್ರ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.